ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಭಿ ಆ್ಯಂಡ್ ವಿದ್ಯಾ. ಸೊ ನಾವಿವತ್ತು ರೆಡಿಯಾಗಿ ಇಲ್ಲಿಗೆ ಹೊರಡ್ತಿದ್ದೀವಿ ಅಂದರೆ ಬಗೀರ ಮೂವಿಗೆ ಹೊರಡ್ತಿದ್ದೀವಿ. ಅಭಿಗೆ ಬಗೀರ ಮೂವಿನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೊರಡಿಸ್ತಿದ್ದಾರೆ. ಸೊ 7:10ಗೆ ಶೋ ಇದೆ. ರೆಡಿ ಆಗಿಬಿಟ್ಟು ಬರ್ತೀವಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಟಡಾ ಇಬ್ಬರು ರೆಡಿ ಆದ್ವಿ. ಇವಾಗ 6 ಗಂಟೆ. 1 ಗಂಟೆ ಮುಂಚೆ ಹೋಗ್ಬೇಕು. ಬೆಂಗಳೂರು ಟ್ರಾಫಿಕ್ ಅಲ್ವಾ? 1 ಗಂಟೆ ಮುಂಚೆ ಇರೋದು 5 ನಿಮಿಷ ಅಲ್ಲ. ಅಭಿ ಯಾವಾಗ್ಲೂ 1 ಗಂಟೆ ಮುಂಚೆ ಕರ್ಕೊಂಡೋದಪ್ಪ. 3 ಕಿಲೋಮೀಟರ್ ಇದೆ. ಮತ್ತೆ ಏನಕ್ಕೆ ಇಷ್ಟು ಬೇಗ ಓಡಿಸಿದ್ರಿ? ಏನಕ್ಕೆ? ಹಾ, ಅದು ಪಾಯಿಂಟ್. ಯಾವ ಇದಕ್ಕೆ ಹೋಗ್ತೀರ? ಶಾಂತಿನಿಕೇತನ್. ನಿನಗೆ ಗೊತ್ತಾಗ್ಬಿಟ್ಟಿದೆ. ಪ್ರತಿ ಸತಿ ನನಗೆ ಅಲ್ಲಿ ಹೋಗೋವರೆಗೂ ಅವಳಿಗೆ ಯಾವ ಇದಕ್ಕೆ ಹೋಗ್ತಾ ಇದೀವಿ ಅಂತಾನೆ ಗೊತ್ತಿರಲ್ಲ. ಸಾಕು, ಮೂವಿ ಅಂತ ಹೊರಡೋಣ. ನನ್ ರೆಡಿ ಆದ್ಮೇಲೆ ಅವರಿಗೆ ನೀರು, ವಾಶ್ರೂಮ್. ಸೊ ಅಲ್ಲಿ ಸಿಗ್ತೀವಿ. ಮೂವಿ ಹೇಗಿದೆ ಅಂತಾನು ರಿವ್ಯೂ ಕೊಡೋಣ. ರಿವ್ಯೂಗಿಂತ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳೋಣ ಅಲ್ವಾ? ನಮ್ಮ ಕನ್ನಡ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಆಲ್ರೆಡಿ ರಿವ್ಯೂಸ್ ಬರ್ತಾ ಇದೆ ಬಗೀರಾಗೆ. ನೋಡೋಣ ಹೆಂಗಿದೆ ಅಂತ. ಅಭಿ ಕತ್ತೆ ಕಟ್ ಮಾಡಿದೀನಿ. ಇಷ್ಟು ಕಟ್ ಮಾಡಿದ್ರೆ ಗೈಸ್ ಕರೆಕ್ಟ್ ಆಗಿ ಕತ್ತಿ ತಗೊಂಡು ಕಡಿದ್ರೆ ಹೆಂಗಿರುತ್ತೆ ಹಿಂಗಡೆ ನೋಡಿರ್ತೀರ. ಆ ವಿಡಿಯೋ ನೋಡ್ಕೊಂಡು ಅದು ನಾನೇನ್ ತೆಗಿಯಲ್ಲ. ಅವಳು ಮಾಡಿದ್ದಂತ ಹಾಕಿ ನೀನ್ ಮಾಡಿದ್ದಂತ. ಬಾಯ್ ಟಾಟಾ. ವಾ, ಹೋಗೋಣ. ಆಯ್ತು, ನಿಮ್ಮನ್ನ ಬಿಟ್ಟೆ ಹೋಗ್ತೀನಿ ನಾನೇ ಕರ್ಕೊಂಡು ಹೋಗ್ಬೇಕು. ನಾನು ಹೋಗಿ ಬರುತ್ತೆ, ಕ್ಯಾಬಲ್ಲಿ ಹೋಗ್ಬೋದು. ಯಾರ ಜೊತೆ ಹೋಗ್ತೀಯಾ? 2 ಸೀಟ್ ಬುಕ್ ಮಾಡೋದು. ನಿನ್ ಟಿಕೆಟ್ ಕಳ್ಸಿರ? ನನ್ನ ಹತ್ರನೇ ಇದೆ ಟಿಕೆಟ್. ನಿಮ್ಮ ಮೊಬೈಲ್ ನನ್ನ ಹತ್ರ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ನಮ್ಮನೆ ಗುಂಡ ಅವನು. ನಮ್ಮನೆ ಗುಂಡಗಳು ಎಷ್ಟೊಂದಾಗಿದಾವೆ ಗೈಸ್. ಇದೊಂದು ದೊಡ್ಡದು. ಎಲ್ಲರೂ ಗುಂಡಗಳೇ ಇವರಿಗೆ. ನಾಯಿಗಳಿಗೂ ಗುಂಡ, ನಾನು ಗುಂಡ, ಬೆಕ್ಕಗೂ ಗುಂಡ. ನಾನು ಮತ್ತೆ ಗುಂಡ. ನಡಿ ಹೋಗೋಣ. ಫಸ್ಟ್ ಕುತ್ಕ ಹೋಗೋದು. ಕೂರಿಸ್ಬೇಕಾ? ಬೇಡ. ಲಾಕೆ ತೆಗ್ದಿಲ್ಲ ಸಾಹೇಬ್ರು. ಕುತ್ಕೋಬೇಕು. ವಿದ್ಯೆ ಓಡಿಸ್ತೀನಿ ಅಂದೇಳೆ. ಓಡಿಸ್ಲಾ ಇವಾಗ? ಅಲ್ಲಿ ತನಕ ಇವಾಗ ಕೊಡೋಷ್ಟು ಇದಿಲ್ಲ. ಬರ್ತಾ ಕೊಡ್ತೀನಿ. ನೋಡೋಣ. ಟ್ರಾಫಿಕ್ ಕಮ್ಮಿ ಆಗಿರುತ್ತಲ್ಲ. ನೋಡಿ ಗೈಸ್ ಹೆಂಗ್ ಓಡಿಸ್ತಾರೆ ಅಂತ. ಇವಾಗ ಬನ್ನಿ ಹೋಗೋಣ. ಫಸ್ಟ್ ಮಜಾ ಏನಂದ್ರೆ ಕಾರಲ್ಲಿ ನಮ್ ಲೇಔಟ್ ಹೊರಗಡೆನೆ ಗೇಟ್ ಹತ್ರ ಹೋಗ್ಬೇಕಾದ್ರೆ ಫುಲ್ ಜಾಮ್. ಹೇಳ್ದೆ ತಾನೆ 1.5 ಕಿಲೋಮೀಟರ್ 1 ಗಂಟೆ ಮುಂಚೆ ಹೋಗ್ಬೇಕು ಬೆಂಗಳೂರಲ್ಲಿ. ಎಂತಿ ಅಂತ ಕೇಳಬೇಕು. ಹಿಂಗೆ ನಾವು ಸ್ವಿಚಿಂಗ್ ಫ್ರಮ್ ಕಾರ್ ಟು ಬೈಕ್. ಹೆಲ್ಮೆಟ್ ತರ್ತೀಯ ಓಡೋಗಿ? ಹೆಲ್ಮೆಟ್ ನಾನು ತರಲ್ಲ. ಇಲ್ಲಿ ಕಾರ್ ನಿಲ್ಸಿಸ್ತೀವಿ. ಹೋಗಿ ಹೆಲ್ಮೆಟ್ ತಗೊಂಬರ. ಹೆಲ್ಮೆಟ್ ತಗೊಂಬ ಅಂತೇಳಿ 2 ವರ್ಷ ಆಯ್ತು ಗೈಸ್. ಏನ್ ಮಾಡ್ತಿದ್ಯೋ ನೋಡಿ. ಹಿಂಗೆ ವರ್ಷದು ನಿಮ್ಮ ಮನೇಲೂ ಈ ತರ ಎಲ್ಲ ವರ್ಷಂಗಿದೆ? ಕಮೆಂಟ್ ಮಾಡಿ. ಅದು ಆಕ್ಚುಲಿ ಅಭ್ಯಾಸ ನಾನೇ ಕಲ್ತಿದ್ದವಳಿಗೆ. ಬನ್ನಿ ಬೈಕಲ್ಲಿ ಹೋಗೋಣ. ಇವತ್ತು ಓದಂಗೆ ವಿದ್ಯಾ ಮೂವೇ ಆಗ್ತಾ ಇಲ್ಲ. ಅಯ್ಯೋ ದೇವ್ರೇ. ಫುಲ್ ಫಾಸ್ಟ್ ಹೋಗ್ತಿದ್ದಾರೆ. ಅವ್ರಿಗೆ 5 ನಿಮಿಷ ಮಿಸ್ ಆಗಬಾರ್ದು ಮೂವಿ. ಫುಲ್ ಲೇಟ್ ಆಗ್ಬಿಟ್ಟಿದೆ. ಹಿಡಿಯೋ ಅದೇ ಲಿಫ್ಟ್ ಹಿಡಿಯೋ. ಎಷ್ಟೊತ್ತು ವಿದ್ಯಾ? 1 ಅವರ್ ಗೈಸ್. ಫಸ್ಟ್ ಟೈಮು ಇಷ್ಟೊತ್ತಾಗಿದ್ದು. 3 ಕಿಲೋಮೀಟರ್ಗೆ 1 ಅವರ್ ನನ್ನ ಲೈಫಲ್ಲೇ ಆಗಿರ್ಲಿಲ್ಲ. ಆಲ್ಮೋಸ್ಟ್ 10 ನಿಮಿಷ ಆಗ್ಬಿಟ್ಟಿದೆ. ಲೇಟಾಗಿ ಬಂದ್ರು ಪಾಪ್ಕಾರ್ನ್ ಬಿಟ್ಟಿಲ್ಲ ಮೇಡಮ್. 45 ಒಳಗಡೆ ಹೋಗೋಣ. ಏನು ವಿದ್ಯಾ ಯಾವ್ದೋ ಸಾಂಗ್ ಬಿಡ್ತಾ ಇದೆಯೋ? ಸ್ಟಾರ್ಟ್ ಆಗಿದ್ಯಾ? ಸಾಕಿ ಅಪ್ಪ ಆ್ಯಡ್ ಯಾಕೆ ನೋಡ್ಕೊಂಡ್ ಬಂದ್ರೆ ಗೈಸ್ ಜನನೇ ಇಲ್ಲ ಒಳಗಡೆ. ಏನಿದು? ಅದು ಒಳ್ಳೆದಾಯ್ತು. ಆರಾಮಾಗಿ ನೋಡ್ಬೋದು. ಥಿಯೇಟರ್ ನೋಡಿ ಗೈಸ್ ಫುಲ್ ಖಾಲಿ ಫುಲ್ ಜಲ್ಲಿ. ಕರೆಕ್ಟ್ ಆಯ್ತು ಮಚ್ಚ ಬಂದಿದ್ದು ಅಲ್ಲ. ಇಂಟರ್ಮಿಷನ್ ಫಸ್ಟ್ ಹಾಫ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಕ್ಕದಾಗಿತ್ತು. ನಾನು ಹೇಳ್ತೀನಿ ಆ ಕಡೆ ಹಿಡ್ಕೊಳ. ಅಲ್ಲ ಇಬ್ರದ್ದು ಹಿಡ್ಕೊ. ಸೊ ಏನಪ್ಪಾ ಅಂದ್ರೆ ಫಸ್ಟ್ ನನಗೆ ಖುಷಿಯಾಗಿದೆ ಅಂದ್ರೆ ನೆಟ್ಫ್ಲಿಕ್ಸ್ ಕನ್ನಡ ಫಿಲ್ಮ್ಸ್ ನೆಟ್ಫ್ಲಿಕ್ಸ್ ಅವರು ತಗೊಳೋದು ನಾನು ನೋಡೇ ಇಲ್ಲ ರೀಸೆಂಟ್ ಟೈಮ್ಸ್ ಅಲ್ಲಿ. ನೆಟ್ಫ್ಲಿಕ್ಸ್ ಹೌದು
ಆಮೇಲೆ ಶ್ರೀಮುರಳಿ ಅವರಂತೂ ಎಷ್ಟು ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಹೌದು ಯಾವ ಹೀರೋ ಸಖತ್ ಕಮ್ಮಿ ಫಿಟ್ ಇಲ್ಲ. ಆಗಿದ್ದಾರೆ ಗೈಸ್. ಫಸ್ಟ್ ಹಾಫ್ ಅಂತೂ ಪೈಸಾ ವಸೂಲ್ ಒನ್ ಟೈಮ್ ಆರಾಮಾಗಿ ನೋಡ್ಬೋದು. BGM ಚಚ್ಚ ಬಿಸಾಕಿದ್ದಾರೆ. BGM ಚೆನ್ನಾಗಿದೆ, BGM ಆಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ. ನೋಡೋಣ ಇವಾಗ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಕಂಪ್ಲೀಟ್ ಹೇಳ್ತೀವಿ. ಆಮೇಲೆ ಊಟ ಮಾಡ್ಕೊಂಡು ಮನೆಗೆ ಹೋಗೋದು. ರಿಕ್ಲೇನಲ್ಲಿ ಯಾರು ಇಲ್ಲ, ಸೈಲೆಂಟ್ ಆಗಿ ಹೋಗಿ ಕೂತ್ಬಿಡೋದು ಇದೆಯಾ. ಲೈಟ್ ಆಫ್ ಆದ ತಕ್ಷಣ ಮೆಲ್ಲ ಪಟ್ ಅಂತ ಕೂತ್ಕೊಳ್ಳೋದು. ಮಷೀನ್ ಆನ್. ಸೈಲೆಂಟ್ ಆಗಿ ಹಿಂದೆ ಕೂತ್ಕೊಂತೀವಿ. ಯಾಕೆ ವೇಸ್ಟ್ ಮಾಡೋಣ ರಿಕ್ಲೈನರ್ನ? ಇದೆ ಇಲ್ವಾ, ಇದು ಫ್ರಂಟ್ ಇದೆ, ಇದು ಮಧ್ಯೆ ಇದೆ, ಬಾ ಇಲ್ವಾ. ಆಫ್ ಮಾಡೋ ಲೈಟ್ ಎಲ್ಲ ನೋಡ್ತಾರೆ. ಓಕೆ ಗೈಸ್, ಮೂವಿ ಕಂಟಿನ್ಯೂ ಮಾಡ್ತೀವಿ. ಫಿಲಮ್ ಹೆಂಗಿದೆ ಅಂತ ಹೇಳ್ತೀವಿ ಗೈಸ್. ಅದಕ್ಕೂ ಮುಂಚೆ ಏನಾದ್ರು ಆರ್ಡರ್ ಮಾಡೋಣ. ಎಲ್ಲಿ ಸಿಸ್ದರ್ಸಾ? ಒಂದು ಸ್ಮೋಕ್ಗೆ ಬಿಸಿ ಬಿಸಿ ಸ್ಮೋಕ್. ಮಿಯೋಮೋಸ್ ಹೇಳು ನಿಂಗೇನಿಸ್ತು ಅಂತ. ನನ್ನ ಒಪಿನಿಯನ್ ಪ್ರಕಾರ ನಾನು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬಂದಿಲ್ಲ, ಆರಾಮಾಗಿ ಬಂದೆ. ಬಟ್ ಮೈಂಡ್ ಬ್ಲೋಯಿಂಗ್ ಆಗಿತ್ತಪ್ಪ ನಂಗಂತೂ. ಹಾಲಿವುಡ್ ರೇಂಜಿಗಿತ್ತು. ಹೌದು, ಟು ಬಿ ಫ್ರ್ಯಾಂಕ್, ನಮ್ಮ ಕನ್ನಡ ಮೂವಿ ತರಾನೇ, ಅಂದ್ರೆ ಕನ್ನಡ ಮೂವಿ ಎಲ್ಲ ರೇಂಜಿಗೆ ಕರ್ಕೊಂಡು ಹೋಗಿದಾರಪ್ಪ. ಸಕ್ಕತ್ತಾಗಿತ್ತು. ಹೀರೋ ಆಕ್ಟಿಂಗ್, ಶ್ರೀಮುರಳಿ ಆಕ್ಟಿಂಗ್ ಸೂಪರು, ಹೀರೋಯಿನ್ ಚೆನ್ನಾಗಿ ಏನ್ ಬಾಡಿ ಮಾಡಿದ್ದಾರೆ ಅಂದ್ರೆ ಹೌದು, ಆ ಏಜ್ಗೆ ಸೂಪರ್ ಬಾಡಿ ಗೈಸ್. ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂತ ನಾವು ಕೇಳ್ಕೊತೀವಿ. ಹೌದು, ಸ್ಟೋರಿ ಲೈನ್ ಪ್ರಶಾಂತ್ ನೀಲ್ ಅವ್ರದ್ದು. ಆಮೇಲೆ ಸಾಂಗ್ಸ್ ನನಗೇನು ಅಷ್ಟು ತುಂಬಾ ಅಂತ ಇಷ್ಟ ಆಗ್ಲಿಲ್ಲ. ಒಂದು ಸಾಂಗ್ ಫಸ್ಟ್ ಸ್ಟಾರ್ಟಿಂಗ್ ಸಾಂಗ್ ಚೆನ್ನಾಗಿದೆ ಇಬ್ರದ್ದು. ಅಂದ್ರೆ ಅಷ್ಟು BGM ಚೆನ್ನಾಗಿದೆ. BGM ಸಾಕಾದ ಡಿಫ್ರೆಂಟ್ ಆಗಿಬಿಟ್ಟಿದ್ದಾರೆ. ಯಾವ್ದೋ ಇಂಗ್ಲಿಷ್ ಮೂವಿ ಕೊಟ್ಟು. ಆಮೇಲೆ ಆ ಗರುಡರಾಮು, KGF ಗರುಡರಾಮು ಸೂಪರ್ ಕಾಂಬಿನೇಷನ್, ಡೆಡ್ಲಿ. ಓವರ್ ಆಲ್ ಫಿಲಮ್ ಚೆನ್ನಾಗಿತ್ತು ಗೈಸ್. ಸೊ ಒಂದ್ಸತಿ ನೋಡ್ಕೊಂಡ್ ಬರ್ಬೋದು. ಪಕ್ಕಾ ಪೈಸಾ ವಸೂಲು. ಹೌದು, ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ. ನಾವು ಬೇರೆ ಅರ್ಧ ರಿಕ್ಲೈನಲ್ಲಿ ಕುತ್ಕೊಂಡು ನೋಡಿದ್ವಿ. ಧರ್ಮಕ್ಕೆ ಇಷ್ಟು ಮಾಡಿಕೊಂಡು ಇವಾಗ ಊಟ ಗಿಟ ಮುಗಿಸ್ಕೊಂಡು ಪಟ ಅಂತ ಮನೆಗೆ ಹೋಗಿ ಕಾಸಿ ಮಾಡೋದು. ಫೈನಲ್ ನಮ್ದು ಎಂಡ್ ಮಾಡ್ಬಿಡಿದ್ಯಾ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಬಗೀರಾ ಫಿಲ್ಮ್ನ ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಕನ್ನಡ ಫಿಲ್ಮ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವ್ಲಾಗ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್, ಗುಡ್ ನೈಟ್. ಬಾಯ್.